ಬೆಂಗಳೂರಲ್ಲಿ 9 ವರ್ಷಗಳ ನಂತರ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಸೋಷಿಯಲ್ ಮೀಡಿಯಾದಿಂದ ಈ ಆರೋಪಿ ಸಿಕ್ಕಿಬಿದ್ದಿದ್ದು ಮೊಹಮ್ಮದ್ ಫಾರೂಕ್. ಸಿಕ್ಕಿಬಿದ್ದಿದೆ ರೋಚಕ ಕಹಾನಿ. ಹಾಗಾದ್ರೆ ಆತ ಸಿಕ್ಕಿಬಿದ್ದಿದ್ದು ಹೇಗೆ? ಸೋಷಿಯಲ್ ಮೀಡಿಯಾದಿಂದ ಪೊಲೀಸರಿಗೆ ಆತ ಯಾವ ರೀತಿಯಾಗಿ ಸಿಕ್ಕಾಕೊಂಡ? ಮೊಹಮ್ಮದ್ ಫಾರೂಕ್ ಯಾವೆಲ್ಲ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಂತ ನೋಡೋದಾದ್ರೆ, ಕೊಲೆ ಯತ್ನ, ಹಲ್ಲೆಯ ಪ್ರಕರಣಗಳ ಆರೋಪಿಯಾಗಿದ್ದ ಈತ. ತನ್ನ ತಂದೆ ಸತ್ತಂತಹ ಸಂದರ್ಭದಲ್ಲೂ ಈತ ಅಂತ್ಯಕ್ರಿಯೆಗೂ ಬಂದಿರಲಿಲ್ಲ. ಮೊಬೈಲ್ ನಂಬರ್ ಅಂತೂ ಆಕ್ಟಿವೇ ಇರಲಿಲ್ಲ. ಆ ರೀತಿಯಾಗಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ. ಫಾರೂಕ್ ಮಗ ಸೋಷಿಯಲ್ ಮೀಡಿಯಾ IP ಅಡ್ರೆಸ್ ಪೊಲೀಸರು ಪತ್ತೆ ಹಚ್ತಾರೆ. ಆಗ ಗೊತ್ತಾಗತ್ತೆ ಈತ ಎಲ್ಲಿದ್ದಾನೆ ಅಂತ ಹೇಳಿ. ಮಕ್ಕಳನ್ನ ಸ್ಕೂಲ್ಗೆ ಬಿಡೋದಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಮಡಿವಾಳ ಪೊಲೀಸರಿಂದ ಮೊಹಮ್ಮದ್ ಫಾರೂಕ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬರೋಬ್ಬರಿ ಬೆಂಗಳೂರಲ್ಲಿ 9 ವರ್ಷಗಳ ನಂತರ ಆರೋಪಿ ಅರೆಸ್ಟ್ ಆಗಿದ್ದು, ಸೋಷಿಯಲ್ ಮೀಡಿಯಾದಿಂದ ಈ ಆರೋಪಿ ಸಿಕ್ಕಿಬಿದ್ದಿದ್ದು, ಅಪ್ಪನ ಜೊತೆ ಇರೋ ಫೋಟೋವನ್ನ ಫೇಸ್ಬುಕ್ ಅಲ್ಲಿ ಮಗ ಹಾಕೊಂಡಿದ್ದ. ಇದರಿಂದ ಪೊಲೀಸರು ಆ ಐಡಿಯನ್ನ ಫಾಲೋ ಮಾಡಿ ಆ ನಂತರ ಈ ಒಂದು ಪ್ರಕರಣದಲ್ಲಿ ಈತನನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಮಕ್ಕಳನ್ನ ಸ್ಕೂಲ್ಗೆ ಬಿಡುವಂತಹ ಸಂದರ್ಭದಲ್ಲಿ ಅಲ್ಲೇ ಕಾತು ಕೂತಿದ್ದಂತಹ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಮಡಿವಾಳ ಪೊಲೀಸರು ಈಗಾಗಲೇ ಈತನನ್ನ ಅರೆಸ್ಟ್ ಮಾಡಿದ್ದು ಬರೋಬ್ಬರಿ 9 ವರ್ಷಗಳ ನಂತರ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಫಾರೂಕ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಕ್ಕಳನ್ನ ಈತ ಸ್ಕೂಲ್ಗೆ ಬಿಡೋದಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಖಾಕಿ ಈತನನ್ನ ಅರೆಸ್ಟ್ ಮಾಡಿದೆ. ಈಗಾಗಲೇ ನೀವು ಫೋಟೋದಲ್ಲೂ ಕೂಡ ಗಮನಿಸ್ತಾ ಇದ್ದೀರಲ್ಲ, ಈತನೇ ಈ ರೀತಿಯಾಗಿ ಒಂದಷ್ಟು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದವ. ಬೆಂಗಳೂರಲ್ಲಿ 9 ವರ್ಷಗಳ ನಂತರ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಸೋಷಿಯಲ್ ಮೀಡಿಯಾದಿಂದ ಈ ಆರೋಪಿ ಸಿಕ್ಕಿಬಿದ್ದಿದ್ದು ಮೊಹಮ್ಮದ್ ಫಾರೂಕ್. ಸಿಕ್ಕಿಬಿದ್ದಿದೆ ರೋಚಕ ಕಹಾನಿ. ಹಾಗಾದ್ರೆ ಆತ ಸಿಕ್ಕಿಬಿದ್ದಿದ್ದು ಹೇಗೆ? ಸೋಷಿಯಲ್ ಮೀಡಿಯಾದಿಂದ ಪೊಲೀಸರಿಗೆ ಆತ ಯಾವ ರೀತಿಯಾಗಿ ಸಿಕ್ಕಾಕೊಂಡ? ಮೊಹಮ್ಮದ್ ಫಾರೂಕ್ ಯಾವೆಲ್ಲ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಂತ ನೋಡೋದಾದ್ರೆ, ಕೊಲೆ ಯತ್ನ, ಹಲ್ಲೆಯ ಪ್ರಕರಣಗಳ ಆರೋಪಿಯಾಗಿದ್ದ ಈತ. ತನ್ನ ತಂದೆ ಸತ್ತಂತಹ ಸಂದರ್ಭದಲ್ಲೂ ಈತ ಅಂತ್ಯಕ್ರಿಯೆಗೂ ಬಂದಿರಲಿಲ್ಲ. ಮೊಬೈಲ್ ನಂಬರ್ ಅಂತೂ ಆಕ್ಟಿವೇ ಇರಲಿಲ್ಲ. ಆ ರೀತಿಯಾಗಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ. ಫಾರೂಕ್ ಮಗ ಸೋಷಿಯಲ್ ಮೀಡಿಯಾ IP ಅಡ್ರೆಸ್ ಪೊಲೀಸರು ಪತ್ತೆ ಹಚ್ತಾರೆ. ಆಗ ಗೊತ್ತಾಗತ್ತೆ ಈತ ಎಲ್ಲಿದ್ದಾನೆ ಅಂತ ಹೇಳಿ. ಮಕ್ಕಳನ್ನ ಸ್ಕೂಲ್ಗೆ ಬಿಡೋದಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಮಡಿವಾಳ ಪೊಲೀಸರಿಂದ ಮೊಹಮ್ಮದ್ ಫಾರೂಕ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬರೋಬ್ಬರಿ ಬೆಂಗಳೂರಲ್ಲಿ 9 ವರ್ಷಗಳ ನಂತರ ಆರೋಪಿ ಅರೆಸ್ಟ್ ಆಗಿದ್ದು, ಸೋಷಿಯಲ್ ಮೀಡಿಯಾದಿಂದ ಈ ಆರೋಪಿ ಸಿಕ್ಕಿಬಿದ್ದಿದ್ದು, ಅಪ್ಪನ ಜೊತೆ ಇರೋ ಫೋಟೋವನ್ನ ಫೇಸ್ಬುಕ್ ಅಲ್ಲಿ ಮಗ ಹಾಕೊಂಡಿದ್ದ. ಇದರಿಂದ ಪೊಲೀಸರು ಆ ಐಡಿಯನ್ನ ಫಾಲೋ ಮಾಡಿ ಆ ನಂತರ ಈ ಒಂದು ಪ್ರಕರಣದಲ್ಲಿ ಈತನನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಮಕ್ಕಳನ್ನ ಸ್ಕೂಲ್ಗೆ ಬಿಡುವಂತಹ ಸಂದರ್ಭದಲ್ಲಿ ಅಲ್ಲೇ ಕಾತು ಕೂತಿದ್ದಂತಹ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಮಡಿವಾಳ ಪೊಲೀಸರು ಈಗಾಗಲೇ ಈತನನ್ನ ಅರೆಸ್ಟ್ ಮಾಡಿದ್ದು ಬರೋಬ್ಬರಿ 9 ವರ್ಷಗಳ ನಂತರ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಫಾರೂಕ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಕ್ಕಳನ್ನ ಈತ ಸ್ಕೂಲ್ಗೆ ಬಿಡೋದಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಖಾಕಿ ಈತನನ್ನ ಅರೆಸ್ಟ್ ಮಾಡಿದೆ. ಈಗಾಗಲೇ ನೀವು ಫೋಟೋದಲ್ಲೂ ಕೂಡ ಗಮನಿಸ್ತಾ ಇದ್ದೀರಲ್ಲ, ಈತನೇ ಈ ರೀತಿಯಾಗಿ ಒಂದಷ್ಟು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದವ.